ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬೇಗನೆ ಎದ್ದಿದ್ದೆ, ನಾನು ಒಂದು 4 o'clock ಥರ ಎದ್ದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೋಫಾ ಎಲ್ಲ ತೆಗೆದುಬಿಟ್ಟಿದೆ, ಅದು ಕ್ಲೀನ್ ಮಾಡಿಕೊಂಡು ಕೊಡವಿ ಎಲ್ಲ ನೀಟಾಗಿ ಹಾಕಿಬಿಟ್ಟಿದೆ, ಇಟ್ಕೊಳ್ತೀನಿ. ಡೈಲಿ ಬೆಳಗ್ಗೆ ಸೋಫಾ ಆ ರೀತಿ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಅದು ಇದು ಬಿದ್ದಿರುತ್ತೆ, ಕಸ ಬಿದ್ದಿರುತ್ತೆ ಅಂದ್ಬಿಟ್ಟಿದೆ. ನಾನು ಡೈಲಿ ಬೆಳಗ್ಗೆ ಆ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಕಸ ಎಲ್ಲ ತೆಗಿತಾ ಇದ್ದೀನಿ. ಕಸ ಎಲ್ಲ ತೆಗೆದುಬಿಟ್ಟಿದೆ, ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತೇನಿಷ್ಟು ಬೇಗ ಎದ್ದಿದ್ದಾರೆ ಅಂತ ಅಂದ್ಕೊಳ್ಬೋದು. ಇವತ್ತು ಭಾನುವಾರದ ಲಾಗ್ ಆಗಿರುತ್ತೆ. ಇದು ಭಾನುವಾರ ಹುಣ್ಣಿಮೆ ಇತ್ತಲ್ವ, ಭಾರತ್ ಹುಣ್ಣಿಮೆ ಅಂದ್ಬಿಟ್ಟಿದೆ. ನಾವು ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಇದು ನಮ್ಮ ಮನೆ ದೇವ್ರದ್ದು. ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಹೋಗ್ತಾಯಿದ್ದೀನಿ. 5:30 ಆಗೋಯ್ತು. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ತುಂಬ ಟೈಮ್ ಓಡ್ತಾ ಇರುತ್ತೆ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯೂ ಎಲ್ಲ ಫೋಟೋ ಎಲ್ಲ ಒರೆಸ್ಬಿಟ್ಟಿದೆ. ನಾನು 6 o'clock ಆಯಿತು, ಸರಿ ಆಯಿತು ಅಂದ್ಬಿಟ್ಟಿದೆ. ಬಾಗಿಲು ತೆಗೆದೆ, ಓಪನ್ ಮಾಡಿದೆ, ಡೋರು ಓಪನ್ ಮಾಡಿಬಿಟ್ಟಿದೆ. ಬಾಗಿಲಿಗೆ ಆಚೆ ಕಡೆ ತುಳಸಿಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ನೀರು ಹಾಕಿ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟು ಮಾಡೋಷ್ಟರಲ್ಲೇ 6:30 ಆಯಿತು. ಇವತ್ತೊಂದು ಸ್ವಲ್ಪ ಲೇಟಾಗೇ ಆಯಿತು. ನಿಧಾನವಾಗಿ ಮಾಡ್ಕೊಂಡೆ, ಅಷ್ಟು ಅರ್ಜೆಂಟಲ್ಲಿ ಏನೂ ಮಾಡ್ಕೊಂಡಿಲ್ಲ. ನಿಧಾನವಾಗಿ ಆಗೋಷ್ಟೊತ್ತಿಗೆ ಆಗಲಿ ಬಿಡು ಅಂದ್ಬಿಟ್ಟಿದೆ. ನಿಧಾನವಾಗಿ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವತ್ತು ರಜಾ ಕೂಡ ಇತ್ತಲ್ವ, ಭಾನುವಾರ ಆಗಿತ್ತಲ್ವ, ರಜಾ ಕೂಡ ಇತ್ತು. ಸೊ ಅದಕ್ಕೋಸ್ಕರ ನಿಧಾನವಾಗಿ ನಾನು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದು ಭಾರತ್ ಹುಣ್ಣಿಮೆ ಅಂದ್ಬಿಟ್ಟಿದೆ. ನಮ್ಮ ಮನೆ ದೇವ್ರ ಪೂಜೆ ಪೂಜೆ ಮಾಡ್ತೀವಿ. ಇವತ್ತು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಮನೆ ದೇವ್ರದ್ದು. ಇಲ್ಲಿ ಆಚೆನೂ ಕೂಡ ರಂಗೋಲಿ ಹಾಕ್ಕೊಂಡೆ, ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಬಂದು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಳ್ತೀನಿ. ಅಂದರೆ ದೇವ್ರ ವಿಗ್ರಹಗಳು, ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಪೂಜೆ ಆಲ್ಮೋಸ್ಟ್ ಭಾರತ್ ಹುಣ್ಣಿಮೆ ಅಂತ ಅಂದರೆ ಗೊತ್ತಿರಬೇಕು ಅಂದ್ಕೊಳ್ತೀನಿ. ಅಂದರೆ ತುಂಬ ಜನ ಆಚರಣೆ ಮಾಡ್ತಾರೆ ಈ ಹಬ್ಬನ. ಇದು ಭಾರತ್ ಹುಣ್ಣಿಮೆ ಅಂದ್ಬಿಟ್ಟಿದೆ. ವರ್ಷಕ್ಕೊಂದು ಸರಿ ಈ ಹುಣ್ಣಿಮೆಯಲ್ಲಿ ಮನೆ ದೇವರಿಗೆ ಹೋಗೋರು ಕೂಡ ಹೋಗಿ ಬರ್ತಾರೆ. ನಾವು ಹೋಗೋಕ್ಕಾಗಿಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀವಿ. ಇವಾಗ ದೇವ್ರ ವಿಗ್ರಹಗಳೆಲ್ಲ ಎಲ್ಲ ನೀಟಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟಿದೆ. ವಿಗ್ರಹಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ನಾನು ಜೋಡಿಸ್ಕೊಳ್ತೀನಿ. ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ಇವತ್ತು ಈ ಹಬ್ಬನ ತುಂಬ ಜನ ಮಾಡ್ತಾರೆ, ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇವಾಗ ಕಳಸ ಕೂಡ ಇಟ್ಕೊಂಡು ಪೂಜೆ ಮಾಡ್ತೀವಿ. ಪಡ್ಲಿಗೆ ತುಂಬಿಸೋದು ಅಂತಾರೆ ಅಮ್ಮ ಮನೇಲೆಲ್ಲ. ಇದು ಪಡ್ಲಿಗೆ ತುಂಬಿಸೋದು ಅಂದ್ಬಿಟ್ಟಿದೆ, ಮಾಡ್ತಾರೆ. ಆದರೆ ನಮಗಿಲ್ಲಿ ಬೆಂಗಳೂರಲ್ಲಿ ಜೋಗಮ್ಮರು ಅಂತಾರೆ. ಇಲ್ಲಿ ಜೋಗಮ್ಮರು ಯಾರೂ ಸಿಗೋದಿಲ್ಲ, ಅದಕ್ಕೋಸ್ಕರ ಅವರು ಬೇಕು ಇಲ್ಲಿ ಪಡ್ಲಿಗೆ ತುಂಬಿಸೋದಕ್ಕೆ. ಅವ್ರು ಯಾರೂ ಸಿಗೋದಿಲ್ಲ, ಅದಕ್ಕೋಸ್ಕರ ನಾವು ಮನೆಯಲ್ಲೇ ದೇವ್ರ ಹೆಸರು ಹೇಳಿ, ಅಂದರೆ ಹುಲಿಗೆಮ್ಮ ನಮ್ಮ ಮನೆ ದೇವರು ಹೆಸರು ಹೇಳಿ ಪೂಜೆ ಮಾಡ್ತೀವಿ. ಅದರಲ್ಲೂ ನಮ್ಮ ಮನೇಲಿ ಪಡ್ಲಿಗೆ ಇದೆಲ್ಲ ಏನು ಅದಿಲ್ಲ, ಹಿಂದಿಂದ ನಡ್ಕೊಬಂದಂಗೆ ಇರುತ್ತೆ. ಆದರೆ ನಮ್ಮ ಮನೇಲಿ ಪಡ್ಲಿಗೆ ಅದೆಲ್ಲ ಇಟ್ಟಿಲ್ಲ. ಇದು ಬೇವಿನ ಸೊಪ್ಪು ಅಂದ್ಬಿಟ್ಟಿದೆ, ಗೊತ್ತಿರುತ್ತೆ ಅನಿಸುತ್ತೆ. ಇದು ಬೇವಿನ ಸೊಪ್ಪು ದೇವ್ರಿಗೆ ಬೇಕು. ಅಂದರೆ ಇದು ಬೇವಿನ ಸೊಪ್ಪನ್ನು ನಾವು ದೇವ್ರಿಗೆ ಇಟ್ಟುಬಿಟ್ಟಿದೆ, ಪೂಜೆ ಮಾಡ್ತೀವಿ. ಇದು ಬೇಕೇ ಬೇಕು. ನಿನ್ನೆನೇ ಕಿತ್ಕೊಬಂದಿದ್ವಿ ಸ್ವಲ್ಪ, ಗೊತ್ತಿರುತ್ತೆ ಅನಿಸುತ್ತೆ. ಇದು ದೇವ್ರಿಗೆಲ್ಲ ಇಟ್ಬಿಟ್ಟಿದೆ, ಹೂವಿಟ್ಟು. ಇವಾಗ ನಾನು ಪೂಜೆ ಮಾಡ್ಕೊಳ್ತೀನಿ. ಅಂದರೆ ಬೆಳಗ್ಗೆ ಪೂಜೆನ ಮಾಡ್ಕೊಳ್ತೀನಿ. ಅದಾದಮೇಲೆ ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡ್ರೆ ಆಯಿತು. ಇವಾಗ ಹೂ ನಾನು ಬಂದರೆ ತೊಗೊಳ್ಳೋಣ ಅಂತ ನೋಡಿದೆ. ಹೂನೂರು ಯಾವಾಗಲೂ ಬರ್ತಾಯಿದ್ರು, ಆದರೆ ಇವಾಗ ಬರಲೇ ಇಲ್ಲ. ನಿನ್ನೆ ಕಾಯ್ದು ಬರಲೇ ಇಲ್ಲ. ಇವಾಗ ಅದಕ್ಕೋಸ್ಕರ ನಮ್ಮ ಮನೇಲೇ ಗಿಡದಲ್ಲಿ ಬಿಟ್ಟಿರೋ ಹೂವನ್ನೇ ಇಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಣ್ಗೋಳು ಹೂವಿದು ತುಂಬ ಶ್ರೇಷ್ಠ ದೇವ್ರಿಗೆಲ್ಲ. ನಾನು ಅದಕ್ಕೋಸ್ಕರ ಇವೇ ಹೂವೇ ಇಟ್ಟು ಇವತ್ತು ಪೂಜೆ ಮಾಡಿಕೊಂಡೆ. ಸೇವಂತಿಗೆ ಹೂ ಬರ್ತವೆ ಅಂತ ಕಾದೆ, ಆದರೆ ಬರಲಿಲ್ಲ. ಬಾಗಿಲಿಗೂ ಎಲ್ಲ ಬರೀ ಮಾವಿನ ತೋರಣ ಮತ್ತು ಈ ಬೇವಿನ ಸೊಪ್ಪಿದೆ ಅಲ್ವಾ, ಬೇವಿನ ಸೊಪ್ಪು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಬೇಳೆ ಕೂಡ ಬೇಯಿಸೋಕೆ ಹಾಕ್ಕೊಂಡಿದ್ದೆ. ಇವಾಗ ಬೇಳೆ ಕೂಡ ಬೆಂದಿದ್ದಾಗಿದೆ, ನೋಡ್ಬೋದು ನೀವಿಲ್ಲಿ. ಆಲ್ಮೋಸ್ಟ್ ಇನ್ನೇನು ಬೇಯ್ತಾ ಬಂದವು ಬೇಳೆ. ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಟ್ಬಿಡ್ತೀವಿ. ಬೇಳೆ ಕಟ್ಟನ್ನು ಎಲ್ಲ ತೆಕ್ಕೊಂಡು ಬೇಳೆಗೆ ಕೊಬ್ಬರಿ ಮತ್ತು ಬೆಲ್ಲ, ಏಲಕ್ಕಿ ಹಾಕ್ಕೊಂಡು ನಾನು ಕೂಡಿಸ್ಕೊಳ್ತಾ ಇದ್ದೀನಿ.
ಒಬ್ಬಟ್ಟಿಗೆ ಹೂರಣಕ್ಕೆ ಕೂಡಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ, ಅಂದರೆ ಗೊಜ್ಜುಗೆ ರೆಡಿ ಮಾಡಿಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಕಡೆ ಸಾಂಬಾರ್ಗೂ ಕೂಡ ಮಸಾಲೆ ಹಾಕ್ಬಿಟ್ಟಿದೆ, ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೀನಿ. ನಾವು ಕಡುಬು ಅಂತೀವಿ, ಅಮ್ಮ ಊರ ಕಡೆ ಕರ್ಗಡುಬು ಅಂತಾರೆ. ಅದನ್ನು ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಹಿಟ್ಟು ಕಲಿಸ್ಕೊಂಡಿದ್ದೀನಿ, ನಾದಿಟ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ಪಲ್ಯ ಬೇಕೇ ಬೇಕು. ಇಲ್ಲಿ ನಾವು ಬದನೆಕಾಯಿ ಪಲ್ಯನ ಎಲ್ಲರೂ ಮಾಡ್ತಾರೆ. ಹುಲ್ಗಮ್ಮಗೆ ಅಂದರೆ ಎಲ್ಲಮ್ಮ ದೇವ್ರಿಗೆ ಎಲ್ಲ ಬದನೆಕಾಯಿ ಪಲ್ಯ ಶ್ರೇಷ್ಠ ಅಂದ್ಬಿಟ್ಟಿದೆ. ಬದನೆಕಾಯಿ ಪಲ್ಯ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬದನೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹಂಗೆ ಒಗ್ಗರಣೆ ಹಾಕ್ಕೊಳ್ತೀನಿ, ಮಸಾಲೆ ಏನು ಹಾಕೋದಿಲ್ಲ, ಸಿಂಪಲ್ಲಾಗಿ. ಇಲ್ಲಿ ನನ್ನ ಮಗನಿಗೆ ಎಣ್ಣೆ ಹಾಕೋ ತಲೆಗೆ ಅಂದ್ಬಿಟ್ಟಿದೆ. ಎಣ್ಣೆ ಕಾಸಿ ಕೊಟ್ಟೆ, ಅವನೇ ಹಾಕ್ಕೊಂಡ. ಎಣ್ಣೆ ಹಾಕ್ಕೊಳ್ಳೋದೇ ತುಂಬ ಕಷ್ಟ. ಇವತ್ತು ನೀನೇ ಹಾಕ್ಕೋ ಅಂದಿದ್ದಕ್ಕೆ ಹಾಕ್ಕೊಂಡ. ಸ್ವಲ್ಪ ಹೊತ್ತು ಆದಮೇಲೆ ಸ್ನಾನ ಮಾಡಿಸ್ತೀನಿ. ಇವಾಗ ಇದು ಬದನೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಇವಾಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆದ್ರ ಮೇಲೆ ನೀರೇನು ಹಾಕೋ ಆಗಿಲ್ಲ. ಬದನೆಕಾಯಿ ತುಂಬ ಸಾಫ್ಟ್ ಅಲ್ವ, ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಬೆಲ್ಲ, ಹುಚ್ಚೋಳ ಪುಡಿ ಇಷ್ಟು ಹಾಕ್ಕೊಂಡು, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು ಇಲ್ಲಿ ನಾನು ನೀರೇನು ಹಾಕಿಲ್ಲ, ಆದರೂ ಕೂಡ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೊ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈ ಕಡೆ ಲೆಮನ್ ರೈಸು ಕೂಡ ಆ ಕಡೆ ಮಾಡ್ಕೊಂಡ್ಬಿಟ್ಟೆ. ಬದನೆಕಾಯಿ ಪಲ್ಯ ಜೊತೆ ಲೆಮನ್ ರೈಸು ಕೂಡ ಮಾಡಿಕೊಂಡೆ. ಇದು ಈರುಳ್ಳಿ ಚಾಪ್ಸ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಮೀಶೋಯಿಂದ. ತುಂಬ ಚೆನ್ನಾಗಿದೆ, ಬೇಗ ಆಗುತ್ತೆ. ಸ್ವಲ್ಪ ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದೆ, ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇದರಲ್ಲಿ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಿಕ್ಕದಾಗಿ ಚಾಪ್ಸ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚಿಕ್ಕದಾಗಿ ಚಾಪ್ಸ್ ಆಗಿದೆ ಅಂದ್ಬಿಟ್ಟು. ಇದು ವಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಡೆಗೆ ಸೊಪ್ಪೆಲ್ಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಅನ್ನಕ್ಕೆ ಕೂಡ ಇಟ್ಕೊಂಡ್ಬಿಟ್ಟೆ. ಇಷ್ಟು ಕಟ್ ಮಾಡಿ ಹಾಕ್ಕೊಂಡು ಚಿಕ್ಕದಾಗಿ, ಈರುಳ್ಳಿ ಕೂಡ ಇಲ್ಲಿ ಚಿಕ್ಕದಾಗಿ ಚಾಪ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕು ಸೊಪ್ಪಿಗೆ ಮತ್ತು ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಿಯಾಗಿ ಬರುತ್ತೆ ಅಂದ್ಬಿಟ್ಟಿದೆ. ಅಕ್ಕಿ ಹಿಟ್ಟು, ಜೀರಿಗೆ ಮತ್ತು ಸೋಡಾ ಪೌಡರು, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಲ್ಸಕ್ಕೆ ಹೋಗಿಲ್ಲ, ಅದು ಮಾಡೋ ಟೈಮಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟಿದೆ. ಇವಾಗ ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಾವಂಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಸರಿ ಹಾಲು ಬಿಸಿ ಮಾಡ್ಕೊಡೋಣ ಅಂದ್ಬಿಟ್ಟಿದೆ. ಹಾಲು ಕೂಡ ಬಿಸಿಗೆ ಇಟ್ಕೊಂಡು ಈ ಕಡೆ ನಾನು ಕಡುಬು ಮಾಡ್ಕೊಳ್ತಾ ಇದ್ದೀನಿ. ಕಡುಬು ಅಂದರೆ ಕರ್ಗಡುಬು ಅಂತಾರೆ. ಇದಕ್ಕೆ ನೀವೇನಂತೀರ ಅಂತ ಗೊತ್ತಿಲ್ಲ. ನೀವೇನಂತೀರ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇದು ಅಂದರೆ ಒಬ್ಬಟ್ಟು ಹೂರಣನೇ ಈ ರೀತಿ ಎಲೆ ಅಂತೀವಿ ನಾವು. ಇದು ಈ ರೀತಿ ಮೈದಾ ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡು ಎಲೆ ಚಿಕ್ಕದಾಗಿ ಲಟ್ಟಿಸ್ಕೊಳ್ತೀವಿ. ಚಿಕ್ಕದಾಗಿ ಎಲೆ ಲಟ್ಟಿಸ್ಕೊಂಡ್ಬಿಟ್ಟಿದೆ. ಅದರೊಳಗಡೆ ಇದು ಸ್ವಲ್ಪನೇ ಹೂರಣ ಹಾಕ್ಕೊಂಡು ಪ್ರೆಸ್ ಮಾಡ್ತೀವಿ. ಎರಡು ಕಡೆ ಸೈಡ್ ಇರುತ್ತಲ್ವ, ಪ್ರೆಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇದು ಕರ್ಗಡುಬು ಅಂತೀವಿ, ಕಡುಬು ಅಂತೀವಿ. ಇಲ್ಲಿ ಅಮ್ಮ ಮನೆ ಕಡೆ ಕರ್ಗಡುಬು ಅಂತಾರೆ. ನೀವೇನಂತೀರ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನೋಡ್ಬೋದು ಇಲ್ಲಿ ನೀವು ಈ ರೀತಿ ಚಿಕ್ಕದಾಗಿ ಎಲೆ ಮಾಡ್ಕೋಬೇಕು, ಉತ್ಕೋಬೇಕು, ಹಿಟ್ಟನ್ನು ಲಟ್ಟಿಸ್ಕೋಬೇಕಾಗುತ್ತೆ ಚಿಕ್ಕದಾಗಿ. ಎಲ್ಲವನ್ನು ನಾನೀಗ ಲಟ್ಟಿಸ್ಕೊಳ್ತೀನಿ. ಅಂದರೆ ಇದು ತುಂಬ ಟೈಮ್ ಬೇಕು, ಇದು ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು. ಸ್ವಲ್ಪ ಜನ ಇದ್ದರೆ ಬೇಗ ಮಾಡ್ಕೊಳ್ಬೋದು. ನಾನಿವಾಗ ಇಲ್ಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಆಮೇಲೆ ಮಿಕ್ಕಿದ್ದನ್ನು ಪೂಜೆ ಎಲ್ಲ ಆದ್ರ ಮೇಲೆ ನಿಧಾನವಾಗಿ ಮಾಡ್ಕೊಳ್ತೀನಿ. ಇವಾಗ ಪೂಜೆಗೆ ಊಟಕ್ಕೆ ಅಂದರೆ ಎಲ್ರಿಗೂ ಊಟಕ್ಕೆ ಕೊಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಅದಾದಮೇಲೆ ಮಿಕ್ಕಿದ್ದನ್ನು ನಿಧಾನವಾಗಿ ಮಾಡ್ಕೊಳ್ತೀನಿ. ಈ ರೀತಿ ನೋಡ್ಬೋದು ನೀವಿಲ್ಲಿ. ನಾನು ಬೇಗ ಆಗುತ್ತೆ ಅಂದ್ಬಿಟ್ಟಿದೆ. ಈ ಕಡೆ ಮಣೆ ಮೇಲೆ ಎಲ್ಲ ಎಲೆಗಳನ್ನು ಇಟ್ಟು ಅದರಲ್ಲಿ ಒಂದೇ ಸರಿ ಸ್ವಲ್ಪ ತೊಗೊಂಡು ಈ ರೀತಿ ಮುಟ್ಕೆ ಮಾಡಿ ಇಟ್ಬಿಟ್ಟಿದೆ. ಕ್ಲೋಸ್ ಮಾಡ್ಕೊಳ್ತೀನಿ. ಇದು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಓಪನ್ ಆದ್ರೂ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ, ಎಣ್ಣೆ ಎಲ್ಲ ಹಾಳಾಗುತ್ತೆ. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೀವು ಈ ರೀತಿ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರ ಮನೇಲೆಲ್ಲ ಹಬ್ಬ ಮಾಡಿದ್ರಿ ಅಂದರೆ ಭಾರತ ಹುಣ್ಣಿಮೆ ಯಾರ ಮನೇಲೆಲ್ಲ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಎಲ್ಲ ಮಾಡ್ಕೊಂಡಿದ್ದಾಯಿತು. ಮಾಡಿಕೊಂಡು ಇವಾಗ ಎಣ್ಣೆ ಕೂಡ ಬಿಸಿಯಾಗಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಇವಾಗ ಈ ಕಡೆ ಎಣ್ಣೆ ಬಿಸಿಯಾಗಿದೆ.
ನಿಧಾನವಾಗಿ ಇವಾಗ ಒಂದೊಂದೇ ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಎರಡು ಸೈಡಲ್ಲೂ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ನಿಧಾನವಾಗಿ ಹಾಕ್ಕೊಳ್ಬೇಕು. ಜೋರಾಗಿ ಹಾಕ್ಕೊಂಡ್ರೆ ಕೈಗೆ ಸಿಡಿಯುತ್ತೆ. ನಿಧಾನವಾಗಿ ಎರಡು ಕಡೆ ಬ್ರೌನ್ ಕಲರ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಹಬ್ಬ ಅಂದರೆ ಈ ಒಂದೊಂದು ಹಬ್ಬದಲ್ಲಿ ಒಂದೊಂದು ಥರ ಇರುತ್ತೆ. ನಾವು ಒಬ್ಬಟ್ಟೇ ಮಾಡೋದು, ಇದು ತುಂಬ ಟೈಮ್ ಬೇಕು ಅಂದ್ಬಿಟ್ಟಿದೆ, ಮಾಡ್ತಾ ಇರಲಿಲ್ಲ. ಸೊ ಈ ಹಬ್ಬಕ್ಕೆ ಇದು ಮಾಡಬೇಕು ಅಂದ್ಬಿಟ್ಟಿದೆ. ನಮ್ಮ ಅತ್ತೆಯವರು ಮಾಡಿದ್ವಿ. ಇವಾಗ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಈ ರೀತಿ ಬ್ರೌನ್ ಕಲರ್ ಬಂದರೆ ಸಾಕು, ಚೆನ್ನಾಗಿರುತ್ತೆ. ಎಲ್ಲವನ್ನು ಇವಾಗ ಕರ್ಕೊಂಡ್ಬಿಡ್ತೀನಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಬೇಗ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಲೇಟೇ ಆಯಿತು ಹಬ್ಬ. ಇವಾಗ ಎಲ್ಲ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ನಾನು ಪೂಜೆಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇವಾಗ ಹಿಟ್ಟು ನಾನು ರೆಡಿ ಮಾಡಿಟ್ಟಿದ್ನಲ್ಲ, ವಡೆ ಹಿಟ್ಟು, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನೆಲ್ಲ ಹಾಕಿಟ್ಕೊಂಡಿದ್ದೆ. ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ನೀರೇನು ಹಾಕೋ ಹಾಗಿಲ್ಲ, ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಅದೇ ನೀರೇ, ಅದು ಈರುಳ್ಳಿಯಲ್ಲೇ ನೀರಿನಂಶ ಇರುತ್ತಲ್ಲ, ಅದೇ ಕರೆಕ್ಟ್ ಆಗುತ್ತೆ. ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಟ್ಟಿದೆ. ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ಬೇಕು, ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗೆಲ್ಲವನ್ನು ಈ ರೀತಿ ಕೈಯಿಂದ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಗೆ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಸ್ಪೂನಿಂದನೂ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಅದರಿಂದ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಕೈಯಲ್ಲೇ ಹಾಕ್ಕೊಂಡೆ. ಇವಾಗ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಆಗ್ತಾ ಬಂದಿದೆ. ಇಲ್ಲಿ ನಾವು ಇವತ್ತು ವಡೆ ಮಾಡಿಲ್ಲ, ಈ ರೀತಿ ಹಿಟ್ಟಿನ ವಡೆ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಸೊ ಹಿಟ್ಟಿನ ವಡೆ ಮಾಡ್ಕೊಂಡ್ವಿ, ಪಕೋಡ ಮಾಡ್ಕೊಂಡ್ಬಿಟ್ವಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಇದು ಒಂದ್ಸಲ ಟ್ರೈ ಮಾಡಿ. ಇವಾಗ ಎಲ್ಲವೂ ನೀಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದು ಆಯಿತು. ಇಲ್ಲಿ ಇವಾಗ ನಾನು ಲೆಮನ್ ರೈಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೆಮನ್ ರೈಸ್ ಹುಳಿ ಮಾಡಿಟ್ಕೊಂಡಿದ್ನಲ್ವ, ಅದಕ್ಕೆ ಅನ್ನ ಹಾಕಿಬಿಟ್ಟಿದೆ, ನೀಟಾಗಿ ಕಲಿಸ್ಕೊಳ್ತೀನಿ. ಎಲ್ಲ ಸ್ವಲ್ಪ ಅನ್ನ ಹಾಕಿಬಿಟ್ಟಿದೆ, ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಅರಿಶಿನ ಪೌಡರು ಸ್ವಲ್ಪನೇ ಹಾಕಿನಿ, ನಮ್ಮ ಮನೆಯಲ್ಲಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ. ಅದಕ್ಕೆ ಕಲರ್ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿ ಕೋಸಂಬರಿ ಕೂಡ ರೆಡಿ ಆಯಿತು. ಇದಕ್ಕೆ ಸೌತೆಕಾಯಿ ಕ್ಯಾರೆಟು ಏನೂ ಹಾಕಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಹಾಕಿದ್ರೆ ಖಾಲಿ ಆಗೋದಿಲ್ಲ, ಅದಕ್ಕೆ ಹಾಗೆ ಸಿಂಪಲ್ಲಾಗಿ ಮಾಡಿಕೊಂಡೆ. ಇಲ್ಲಿ ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ನೈವೇದ್ಯಕ್ಕೆ ತಗೊಳ್ತಾ ಇದ್ದೀನಿ. 2 ನೈವೇದ್ಯ ಇಟ್ಕೊಳ್ತೀನಿ. ಬಾಳೆದೆಲೆ ನಮ್ಮ ಮನೆ ಗಿಡದಲ್ಲೇ ಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ಇತ್ತಲ್ಲ ಅಂದ್ಬಿಟ್ಟಿದೆ. ಬಾಳೆದೆಲೆ ಕಿತ್ಕೊಬಂದು ಅದರಲ್ಲೇ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 5 ಕರಿಗಡುಬನ್ನು ಇಟ್ಟಿದ್ದೀನಿ. ಎಲ್ಲದನ್ನು ಇಟ್ಕೊಳ್ತೀನಿ, ಸ್ವಲ್ಪ ಸ್ವಲ್ಪನೇ ಎಲ್ಲ ಇಟ್ಬಿಟ್ಟಿದೆ. ಇವಾಗ ನೈವೇದ್ಯಕ್ಕೆ ತಗೊಂಡೋಗಿ ಇಟ್ಬಿಟ್ಟಿದೆ, ಪೂಜೆ ಮಾಡಿಕೊಂಡ್ರೆ ಸೊ ಆಯಿತು. ಅದಾದಮೇಲೆ ಮತ್ತೆ ಕೆಲಸ ಇರುತ್ತಲ್ವ, ಇನ್ನು ಮಿಕ್ಕಿರೋ ಹಿಟ್ಟೆಲ್ಲ ಮಾಡ್ಕೊಳ್ಬೇಕು. ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರು ಹಾಕಲ್ಲ. ಮೊಸರನ್ನು ನೈವೇದ್ಯ ಮಾಡಬೇಕು ಅಂದ್ಬಿಟ್ಟಿದೆ. ಇಲ್ಲಿ ಮೊಸರು ಹಾಕ್ಕೊಂಡು ನೈವೇದ್ಯಕ್ಕೆ ಇಟ್ಕೊಳ್ತೀನಿ. ಇದು ಪೂಜೆಗೆ ಅಕ್ಕಿ ಮತ್ತು ಅಡಿಕೆ ಎಲೆ, ಬಾಳೆಹಣ್ಣು ಇಟ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ತೀವಿ. ನೋಡಿ ಈ ರೀತಿ ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೆ. ಇವಾಗ ಇಲ್ಲಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಂಗಳಾರತಿ ಮಾಡಿದ್ರೆ ನೈವೇದ್ಯಕ್ಕೆ ಇಟ್ಟು ಮಂಗಳಾರತಿ ಮಾಡಿಕೊಂಡ್ರೆ ಸೊ ಇವತ್ತಿನ ಹಬ್ಬ ಆಯಿತು. ಇವತ್ತಿನ ಹಬ್ಬ ಇಷ್ಟ ಆಯಿತು. ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರ ಮನೆಯೆಲ್ಲ ಹಬ್ಬ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಒಂದು ಲೈಕ್ ಕೊಡಿ. ಇವಾಗ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ಪೂರಿ ಮಾಡಿಕೊಂಡು ಎಲ್ರಿಗೂ ಊಟಕ್ಕೆ ಕೊಡ್ತೀನಿ. ಮೇಲ್ಗಡೆ ನಮ್ಮ ನಾದಿನಿಯವ್ರಿಗೆ ಮತ್ತು ಮನೆಯಲ್ಲಿ ಎಲ್ರಿಗೂ ಊಟಕ್ಕೆ ಕೊಟ್ಟರೆ ಸೊ ಇವತ್ತಿನ ಹಬ್ಬ ಆಯಿತು. ಇವತ್ತು ಹಬ್ಬದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮನೆ ಹಬ್ಬದ ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇಷ್ಟ ಆಯಿತು. ಇವಾಗ ಎಲ್ರಿಗೂ ಅಂಕಲ್ ಕೂಡ ಊಟ ಕೊಡಬೇಕು.
ಊಟ ಕೊಟ್ಬಿಟ್ಟಿದೆ, ಮನೆಯಲ್ಲೂ ಎಲ್ರಿಗೂ ಊಟಕ್ಕೆ ಬಡಿಸ್ಬಿಟ್ಟಿದೆ. ಇವತ್ತಿನ ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ಲಾಗಲ್ಲಿ ಮತ್ತು ಇನ್ನೂ ಡಿಫ್ರೆಂಟಾಗಿ ವಿಡಿಯೋ ಮಾಡ್ತೀನಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.